ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಯಾವುದಕ್ಕೆ ಪ್ರಿಫರೆನ್ಸನ್ನು ಕೊಡಬೇಕು ಮತ್ತು ಯಾವ ರೀತಿಯಾಗಿ ನೀವು ಕಾಲೇಜಸನ್ನು ಅರೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ನೀವೀಗ ಆಪ್ಷನ್ ಎಂಟ್ರಿ ಏನು ಸ್ಟಾರ್ಟ್ ಆಗ್ತಾ ಇದೆ ಇನ್ನು. ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ಮೊದಲನೇದಾಗಿ ಅದಕ್ಕೆ ಮೊದಲು ನೀವು ಆ ಕಾಲೇಜಸನ್ನು ಅರೇಂಜ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಿಮ್ಮ ರ್ಯಾಂಕ್ ವೈಸ್ ಏನು ಬೇಸಿಸ್ ಇದೆ ಅದನ್ನು ಅನಾಲಿಸಿಸ್ ಮಾಡಿಕೊಂಡು ನೀವು ಕಾಲೇಜಸನ್ನು ಅರೇಂಜ್ ಮಾಡಿ ಇಟ್ಕೋಬೇಕಾಗತ್ತೆ. ಆ ಕಾಲೇಜಸನ್ನು ಅರೇಂಜ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ನಿಮ್ಮ ರ್ಯಾಂಕ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಿಕ್ಸ್ಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತಂದರೆ, ಈಗ ನೀವು ಇಂಜಿನಿಯರಿಂಗು ಕೆಲವರು ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೆ, ಇಂಜಿನಿಯರಿಂಗು ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ BSc ಅಗ್ರಿಕಲ್ಚರ್ ಮಾಡಬೇಕು ಅಂತಲೂ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರು ನೋಡೋಣ ಆ ಕಾಲೇಜ್ BSc ಅಗ್ರಿಕಲ್ಚರಲ್ಲಿ ಆ ಕಾಲೇಜ್ ಸಿಕ್ಕರೆ ಹೋಗೋಣ, ಇಲ್ಲಾಂದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾಲೇಜ್ ಸಿಕ್ಕರೆ ಹೋಗೋಣ, ಇಲ್ಲಾಂದರೆ ಫಾರ್ಮಸಿ ಮಾಡೋಣ. ಈ ಥರ ನಿಮಗೆ ಮಲ್ಟಿಪಲ್ ಆಪ್ಷನ್ ಎಂಟ್ರಿಯಸ್ಸನ್ನು ಒಂದರಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಫಸ್ಟು ನೀವು ಯಾವುದಕ್ಕೆ ಪ್ರಿಫರೆನ್ಸನ್ನು ಕೊಡಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ, ಕಾಲೇಜಸ್ಸಾ ಅಥವಾ ಬ್ರ್ಯಾಂಚಾ? ಈಗ ಇಂಜಿನಿಯರಿಂಗ್ ಬಂದರೆ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೆ ಅದರಲ್ಲಿ. ನಾನು ಯಾವ ರೀತಿಯಾಗಿ ಆ ಇಂಜಿನಿಯರಿಂಗಲ್ಲಿ ನಾನು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು ಕಾಲೇಜಸ್ಸನ್ನು ಅನ್ನೋದನ್ನು ನೋಡೋಣ. ಓಕೆ, ಈಗ ಬರೋಣ. ಮೊದಲನೇದಾಗಿ ಈಗ ಅಸ್ಯೂಮ್ ನಿಮ್ಮದು ರ್ಯಾಂಕ್ ಒಂದು 5000 ರ್ಯಾಂಕ್ ಅಂತ ಅನ್ಕೊಳ್ಳಿ. ಒಂದು ನಾನು ಎಕ್ಸಾಂಪಲ್ಗೆ ತೊಗೊಳ್ತಾ ಇದ್ದೀನಿ. ನಿಮ್ಮ ಕ್ಯಾಟಗರಿ ಬಂದು GM ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಇಂಜಿನಿಯರಿಂಗ್ ರ್ಯಾಂಕು 5000 ಬಂದಿದೆ, ಒಂದು ಎಕ್ಸಾಂಪಲ್ಗೆ ಕ್ಯಾಟಗರಿ GM ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಾನೀಗ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ನೋಡೋದಾದರೆ, ಯಾವುದಕ್ಕೆ ಇಂಪಾರ್ಟೆನ್ಸನ್ನು ಕೊಡಬೇಕು, ನಾನು ಕಾಲೇಜಿಗೆ ಇಂಪಾರ್ಟೆನ್ಸ್ ಕೊಡಬೇಕಾ ಅಥವಾ ಕೋರ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕೆಂತಂದರೆ ಕೆಲವರು, ಈಗ ಫಾರ್ ಎಕ್ಸಾಂಪಲ್ಗೆ ಹೇಳ್ತೀನಿ, ಈಗ ನನಗೆ RV ಕಾಲೇಜ್ ಬೇಕು, ಒಂದು ರ್ಯಾಂಕಿಂಗ್ ಈಗ ಒಂದು 5000 ಬಂದಿದೆ ಅಲ್ವಾ, ಈಗ RV ಕಾಲೇಜ್ ಬೇಕು ನನಗೆ. ಹಾಗಾದರೆ ನೀವೇನು ಮಾಡಬೇಕು, ಕಾಂಪ್ರಮೈಸ್ ಆಗಬೇಕಾಗಿರೋದು ಯಾವುದು? ಬ್ರಾಂಚಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ನಿಂದು 5000 ರ್ಯಾಂಕಿಂಗ್ ಬಂದಿದೆ. ಈಗ ಪ್ರಾಕ್ಟಿಕಲಿ ನೋಡೋದಾದರೆ ನಿನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗೋದಿಲ್ಲ, ಹಾಗೆ ECC ಟಾಪ್ ಬ್ರಾಂಚಸ್ಸು ಸಿಗೋದಿಲ್ಲ. ನಿನಗೆ ಕಾಲೇಜ್ ಬೇಕು ಅಂತಂದರೆ ಬ್ರ್ಯಾಂಚಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಯಾಕೆಂದರೆ ನನಗೆ ಇರುವಂಥ ರ್ಯಾಂಕಲ್ಲಿ ಆ ಕಾಲೇಜಲ್ಲಿ ಒಳ್ಳೆ ಬ್ರ್ಯಾಂಚಸ್ ಸಿಗಲ್ಲ, ಬಟ್ ನಾನು ಆ ಕಾಲೇಜಿಗೆ ಜಾಯ್ನ್ ಆಗಬೇಕು. ಹಾಗಾದರೆ ನೀನು ಯಾವುದ್ರಲ್ಲಿ ಕಾಂಪ್ರಮೈಸ್ ಆಗಬೇಕು? ಬ್ರ್ಯಾಂಚಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಅಂದರೆ ಬೇರೆ ಬ್ರ್ಯಾಂಚ್ ಯಾವುದಾದ್ರೂ ಸ್ವಲ್ಪ ಕಟ್ ಆಫ್ ಕಡಿಮೆ ಇರುವಂಥ ಬ್ರ್ಯಾಂಚ್ಗೆ ಹೋಗ್ತೀನಿ ಅನ್ನೋಂಗಿದ್ರೆ ಆಗ ಏನಾಗುತ್ತೆ, ನಿಮಗೆ ಕಾಲೇಜ್ ಸಿಗುತ್ತೆ. ಇಲ್ಲ ಸರ್, ನನಗೆ ಬ್ರ್ಯಾಂಚ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗೇ ಬೇಕು, ಕಾಲೇಜ್ ಯಾವುದಾದ್ರೂ ಪರವಾಗಿಲ್ಲ, ಆಗ ನೀವೇನು ಮಾಡ್ಬೋದು, ಬ್ರ್ಯಾಂಚಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಅಂತಂದರೆ ನೀವು ಆರಾಮಾಗಿ ಕಾಲೇಜಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಯಾಕೆ ಕಾಲೇಜಲ್ಲಿ ಕಾಂಪ್ರಮೈಸ್ ಆಗಬೇಕು? ಈಗ ನೀನು 5000 ರ್ಯಾಂಕಿಂಗಿಗೆ ನನಗೆ RV ಕಾಲೇಜ್ ಸಿಗಬೇಕು ಅಂದರೆ ಸಿಗಲ್ಲ. ಹಾಗಾದ್ರೆ ಏನು ಮಾಡಬೇಕು, ನೀವು ಬೇರೆ ಕಾಲೇಜಸನ್ನು ನೋಡ್ಕೋಬೇಕಾಗತ್ತೆ. ಇದು ಎರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನಿಮಗೆ ಕಾಲೇಜ್ ಬೇಕಾ ಅಥವಾ ಬ್ರ್ಯಾಂಚ್ ಬೇಕಾ? ಈ ರೀತಿಯಾಗಿ ನೀವು ಪ್ರಾಪರಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನಿಮಗೆ ಯಾವುದು ಪ್ರಿಫರೆನ್ಸನ್ನು ಕೊಡ್ತಾ ಇದ್ದೀರಾ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಏನು ಮಾಡಿ, ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಹಾಗಾದರೆ ನೋಡ್ಬೋದು ನೀವು, ಇಫ್ ಯು ಫೋಕಸ್, ನಾನು ಈ ಬ್ರಾಂಚನ್ನು ನೀವೇನಾದ್ರು ಬ್ರಾಂಚನ್ನು ಫೋಕಸ್ ಮಾಡಿದ್ದೀರಾ ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು ಅಂತ ನೋಡೋ ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತಿರೋದು. ಈಗ ನನಗೆ ಸರ್ ಇಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗೇ ಮಾಡಬೇಕು ಸರ್ ನಾನೀಗ ಅಂತ ನೀವೇನಾದರೂ ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ನೀವು ನೋಡ್ಬೋದು ಇಲ್ಲಿ. ಇದು ನನಗೆ ಎಕ್ಸ್ಪೆಕ್ಟೆಡ್ ಕಾಲೇಜಸ್ಸು. ನಾನು ಎಕ್ಸ್ಪೆಕ್ಟೆಡ್ ಕಾಲೇಜಸ್ಸು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ, ಯಾವ ನಿಮ್ಮ ರ್ಯಾಂಕ್ಗಳಿಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸ್ಟಿಲ್ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಏನೋ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ರ್ಯಾಂಕ್ ಎಷ್ಟಿದೆ ಇಂಜಿನಿಯರಿಂಗ್ ರ್ಯಾಂಕು, ಮತ್ತು ನಿಮ್ಮ ಬ್ರ್ಯಾಂಚ್ ಯಾವುದು ಎಕ್ಸ್ಪೆಕ್ಟೆಡ್ ಬ್ರ್ಯಾಂಚ್ ಇದೆ, ಮತ್ತು ನಿಮಗೆ ಯಾವ ರಿಸರ್ವೇಷನ್ ಇರುತ್ತೆ, ಹಾಗೆ ಜೊತೆಗೆ ನೀವು ಯಾವ ಲೊಕೇಶನಲ್ಲಿ ಕಾಲೇಜಸನ್ನು ನೋಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಖಂಡಿತವಾಗಿ ನಾನು ನಿಮಗೆ ಅದನ್ನು ಕೊಡ್ತೇನೆ, ಯಾವುದು ಎಕ್ಸ್ಪೆಕ್ಟೆಡ್ ಕಾಲೇಜಸ್ ಇರುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ನೋಡ್ಬೋದು ನನಗೆ ಆ್ಯಸ್ ಪರ್ ಈಗ ಪ್ರೀವಿಯಸ್ ಕಟ್ ಆಫ್ಗಳನ್ನು ನೋಡಿದಾಗ ನನಗೆ ಒಂದು 5000 ರ್ಯಾಂಕಿಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಈ ಕಾಲೇಜಸ್ JSS, ದಯಾನಂದ ಸಾಗರ್, KLE, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, BIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಾರ್ತ್ ಕ್ಯಾಂಪಸ್, KLS, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್,
ಆರ್ ವಿನಲ್ಲಿ ನಿಮಗೆ ಎರಡಿದೆ, ಆರ್ ವಿ ಕಾಲೇಜ್ ಆರ್ ವಿ ಮತ್ತು ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ಇವೆರಡು ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕು ನೀವು ನೀಟಾಗಿ ಸ್ವಲ್ಪ. ಮತ್ತು ಬಿ ಎಮ್ ಎಸ್ ಅಲ್ಲೂ ಅಷ್ಟೇ ನೋಡಿ, 10th ಕಾಲೇಜ್ ಇದೆ ನೋಡಿ, ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಬಿ ಎಮ್ ಎಸ್ ಬೇರೆ ಇದೆ, ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೇರೆ ಇದೆ, ಒಂದೇ ಇದ್ರದ್ದು, ಬಟ್ ರೆಪ್ಯುಟೇಷನ್ ಡಿಫ್ರೆಂಟ್ ಇರುತ್ತೆ. ಸೊ ಅವುಗಳನ್ನ ನೋಡ್ಕೊಳ್ಳಿ ನೀಟಾಗಿ. ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೋಬೇಕಾದ್ರೆ ಒಂದು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್ ಯಾವ್ದ್ಯಾವ್ದಿದೆ ಅಂತ. ಅದ್ರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ರೆಪ್ಯುಟೇಷನ್ ಗೊತ್ತಾಗುತ್ತೆ, ನಿಮ್ಗೊಂದು ಆರ್ಡರ್ ಗೊತ್ತಾಗುತ್ತೆ. ಸೊ ಇದು ಕಂಪ್ಲೀಟಾಗಿ ನನಗೆ 5000 ರ್ಯಾಂಕಿಂಗ್ಗೆ ಸಿಗಬಹುದಾದಂತಹ ಕಾಲೇಜ್ ಇದು. ಇದು ಎಕ್ಸ್ಪೆಕ್ಟೆಡ್ ಕಾಲೇಜ್, ಬಟ್ ನಾನು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಥರ ಮಾಡ್ಕೊಳ್ತೀನಿ ನೋಡಿ, ನೀವು ಅಬ್ಸರ್ವ್ ಮಾಡಿ ಸ್ವಲ್ಪ. ಈಗ ನೋಡಿ, ನನಗೆ ಸ್ಟಾರ್ಟ್ ಆಗ್ತಿರೋದು JSS, ದಯಾನಂದ್, KLE, ಸಿದ್ಧಗಂಗಾ, ಈ ಥರ ಸ್ಟಾರ್ಟ್ ಆಗ್ತಿರೋದು ನಾನು ಎಕ್ಸ್ಪೆಕ್ಟೆಡ್ ರ್ಯಾಂಕ್ಗೆ. ಬಟ್ ನಾನು ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ತೀನಿ ನೋಡಿ ಇಲ್ಲಿ. ಆಪ್ಷನ್ ಎಂಟ್ರಿ ಯಾವ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಆರ್ ವಿ ಕಾಲೇಜಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆರ್ ವಿ ಕಾಲೇಜಿಂದ ಅಂತಂದರೆ, ಸಿಗದೇ ಇರಬಹುದು ನನಗದು, ಬಟ್ ಒಂದು ಟ್ರೈ ಮಾಡೋಣ, ತಪ್ಪೇನಿದೆ, ಇವಾಗ ಸಿಗ್ಬಹುದಲ್ಲ, ನನ್ನ ಲಕ್ ಏನಾದ್ರು ಚೆನ್ನಾಗಿದ್ರು ಏನು ಸಿಗ್ಬೋದೇನೋ, ಯಾರು ತೊಗೊಳ್ದೆ ಆ ಸೀಟ್ಸನ್ನು, ಬಟ್ ಸಿಗೋದಿಲ್ಲ. ಬಟ್ ಸ್ಟಿಲ್ ಬಿಡೋದು ಬೇಡ, ನೀವು ಎಂಟ್ರಿ ಮಾಡ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿನಲ್ಲಿ ಎಷ್ಟು ಕಾಲೇಜ್ ಬೇಕಾದ್ರೂ ಎಂಟ್ರಿ ಮಾಡ್ಕೋಬೋದು, ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಎಷ್ಟು ಕಾಲೇಜ್ ಬೇಕಾದ್ರೂ, 100 ಬೇಕಾ 100, 50 ಬೇಕಾ 50, 1000 ಬೇಕಾ 1000, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. 1000 ಬೇಕಾ 1000 ಆಪ್ಷನ್ ಎಂಟ್ರಿಗಳು ಬೇಕಾದ್ರೆ ನೀವು ಮಾಡ್ಕೋಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿರೋದ್ರಿಂದ ನೀವು ಟಾಪ್ ಕಾಲೇಜುಗಳಿಂದ ಬನ್ನಿ ಫಸ್ಟು. ಟಾಪ್ ಕಾಲೇಜಿಂದ ನಿಮ್ಗೆ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ತಪ್ಪೇನಿದೆ. ಟಾಪ್ ಕಾಲೇಜಿಂದ ಎಂಟ್ರಿ ಮಾಡ್ಕೊಳ್ಳಿ. ಸೊ ನನಗೆ ನೋಡಿ, ಆರ್ ವಿ ಕಾಲೇಜ್ ಸಿಗುತ್ತೋ ಸಿಗೋಲ್ವೋ ಡಿಫ್ರೆಂಟು, ಬಟ್ ಸ್ಟಿಲ್ ನಾನು ಆಪ್ಷನ್ ಎಂಟ್ರಿಯಲ್ಲಿ ಅದನ್ನ ಇಟ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ನಾನು ನೋಡಿ ಏನು ಮಾಡಿದ್ದೀನಿ ನೋಡು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲ್ಲ ಕಾಲೇಜಸನ್ನು ಟಾಪ್ ಕಾಲೇಜಸ್ಸಿಂದ ಅರೇಂಜ್ ಮಾಡ್ಕೊಬಂದಿದ್ದೀನಿ. ನನ್ನ ಕಾಲೇಜ್ ಎಲ್ಲಿರೋದು ನೋಡಿ, ಇಲ್ಲಿ ರೆಡ್ಡಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ JSS ಸೈನ್ಸ್. ಸೊ ಅಲ್ಲಿ ನನ್ನ ಕಾಲೇಜ್ ಇರುವಂಥದ್ದು, ನಾನು ಎಕ್ಸ್ಪೆಕ್ಟೆಡ್ ಕಾಲೇಜ್ ಇರುವಂಥದ್ದು. ಬಟ್ ಸ್ಟಿಲ್ ನಾನು ಏನು ಮಾಡಿದ್ದೀನಿ ಇಲ್ಲಿ ನಿಮಗೆ ಅಂತಂದರೆ, ಇಲ್ಲಿ ನೋಡ್ಬೋದು, ಇದಕ್ಕಿಂತ ಟಾಪ್ ಕಾಲೇಜ್ ಇರೋದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಯಾಕೆಂದರೆ ಈ ಸಿಗಬಹುದೇನೋ ಗೊತ್ತಿಲ್ಲ, ಇಲ್ಲ ನನಗೆ UVC ಕಾಲೇಜ್ ಸಿಗ್ಬೋದೇನೋ, ಯಾರು ತೊಗೊಳ್ದೆ ಆಪ್ಷನ್ ಎಂಟ್ರಿನಲ್ಲಿ ಸಿಗ್ಬೋದೇನೋ, ಅದಕ್ಕಿಂತ ಇನ್ನು ಸ್ವಲ್ಪ BMS ಸಿಗ್ಬೋದೇನೋ. ಸೊ ಹಾಗಾಗಿರೋದ್ರಿಂದ ಫಸ್ಟು ನೀವು ನೋಡಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೀವು ಈ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ನನ್ನ ಪ್ರಿಫರೆನ್ಸ್ ಕೊಟ್ಟಿರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕಾಲೇಜಸನ್ನು ಟಾಪ್ ಕಾಲೇಜುಗಳಿಂದ ನಾನು ಅರೇಂಜ್ ಮಾಡ್ಕೊ ಬಂದಿದ್ದೀನಿ. ನನ್ನ ಎಕ್ಸ್ಪೆಕ್ಟೆಡ್ ಕಾಲೇಜು 7th ಇದ್ದರು ನೋಡ್ಬೋದು, ಕೆಳಗಡೆ ನಂಬರ್ ಆಪ್ಷನ್ ನಂಬರ್ 7 ಇದ್ರೂ, ಬಟ್ ನಾನು ಅದಕ್ಕಿಂತ 6 ಕಾಲೇಜ್ ಚೆನ್ನಾಗಿರೋ, ಅದಕ್ಕಿಂತ 6 ಚೆನ್ನಾಗಿರೋ ಕಾಲೇಜುಗಳನ್ನು ಸಹ ಎಂಟ್ರಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಸಹ ಅದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುವ ಕಾಲೇಜುಗಳನ್ನು ಎಂಟ್ರಿ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಯಾಕೆಂತಂದರೆ ಸಿಗುತ್ತೋ ಸಿಗಲ್ಲ ಸೆಕೆಂಡ್ರಿ, ಬಟ್ ಸಿಗ್ಬೋದಲ್ಲ, ಒಂದೊಂದ್ಸರಿ ನಿಮ್ಮ ಲಕ್ ಚೆನ್ನಾಗಿದ್ದು ಸಿಕ್ಕರೂ ಸಿಗ್ಬೋದು. ಹಾಗಾಗಿರೋದ್ರಿಂದ ಯಾವುದೇ ರೀಸನ್ಗೂ ಬಿಡಕ್ಕೆ ಹೋಗಬೇಡಿ. ನೀವು ಕೆಲವ್ರು ಮಾಡೋ ಮಿಸ್ಟೇಕ್ ಏನು ಅಂತಂದರೆ, ಸರ್ ನನಗೆ JSS ದಯಾನಂದ ಸಾಗರ್ ಸಿಗ್ಬೋದು ಸರ್, ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಬರೀ ದಯಾನಂದ ಸಾಗರ್ ಹಾಕ್ಬಿಡ್ತೀನಿ ಸರ್ ಫಸ್ಟೇ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಆಪ್ಷನ್ ಎಂಟ್ರಿನಲ್ಲಿ ನೀವು ಫಸ್ಟ್ ಏನಾದ್ರು ದಯಾನಂದ ಸಾಗರ್ ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಿಮಗೆ ಆ ಕಾಲೇಜು ವೇಕೆನ್ಸಿ ನೀವು ಆಮೇಲೆ ಏನು ಮಾಡ್ತೀರಾ, ಈ UVC ಕಾಲೇಜನ್ನು ಕೆಳಗಡೆ ಹಾಕಿರ್ತೀರಾ ಅಂದ್ಕೊಳ್ಳಿ. ಸಪೋಸ್ UVCನಲ್ಲಿ ವೇಕೆನ್ಸಿ ಇದ್ದರೂ, ನಿಮ್ಮ ಖಾಲಿ ಇದ್ದರೂ, ಸೀಟ್ಸ್ ಖಾಲಿ ಇದ್ದರೂ ನಿಮ್ಗೆ ಕೊಡಲಾಗ. ಯಾಕಂದರೆ ನೀವು ಫಸ್ಟ್ ಆಪ್ಷನ್ ಕೊಟ್ಟಿರೋದು ದಯಾನಂದ ಸಾಗರಲ್ಲಿ ವೇಕೆನ್ಸಿ ಇದ್ದರೆ ಕೊಟ್ಬಿಡ್ತಾರೆ, ಫಿಲ್ ಮಾಡಿಬಿಡ್ತಾರೆ ನಿಮ್ಮನ್ನು. ಹಾಗಾಗಿರೋದ್ರಿಂದ ಈ ಆಪ್ಷನ್ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಡರನ್ನು ಪ್ರಾಪರಾಗಿ ಅರೇಂಜ್ ಮಾಡ್ಕೊಳ್ಳಿ, ಟಾಪ್ ರೆಪ್ಯುಟೇಟೆಡ್ ಕಾಲೇಜಸ್ಗಳಿಂದ ಅರೇಂಜ್ ಮಾಡ್ಕೊಳ್ಳಿ. ನನಗೆ ಯಾವ್ದು ಸಿಗುತ್ತೆ ಅಂತ ನೀವು ಇಮ್ಯಾಜಿನೇಷನಲ್ಲಿ ಫಸ್ಟ್ ಹಾಕ್ಕೊಳಕ್ಕೆ ಹೋಗಬೇಡಿ, ಟಾಪ್ ರೆಪ್ಯುಟೆಡ್ ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನು ಕಂಪ್ಲೀಟ್ ನೋಡ್ಬೋದು, ನಾನು ಆಪ್ಷನ್ ಎಂಟ್ರಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಪ್ಷನ್ ಎಂಟ್ರಿಯನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸಪೋಸ್ ನಾನು ಕಾಲೇಜಿಗೆ ಪ್ರಿಫರೆನ್ಸ್ ಕೊಡ್ತೀನಪ್ಪ, ನನಗೆ ಕಾಲೇಜ್ ಇಂಪಾರ್ಟೆಂಟ್, ಒಳ್ಳೆ ಟಾಪ್ ರೆಪ್ಯುಟೇಟೆಡ್ ಕಾಲೇಜ್ ಸಿಗಲಿ, ಬಟ್ ಬ್ರಾಂಚಲ್ಲಿ ಪರವಾಗಿಲ್ಲ, ಯಾವ ಬ್ರಾಂಚ್ ಆದರೂ ನಾನು ತೊಗೊಳ್ತೀನಿ ಅಂತಂದರೆ ನಾನು ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ. ಈಗ ನೋಡಿ, ಆಗಲೇ ನಾನು ಪ್ರಿಫರೆನ್ಸ್ ಕೊಟ್ಟಿದ್ದು, ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದು ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚ್ ಬೇಕು ನನಗೆ, ಪರ್ಟಿಕ್ಯುಲರ್ ಬ್ರಾಂಚು, ಕಾಲೇಜ್ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ನಾನು ಮಾಡಿದ್ದಂಥ ಆಪ್ಷನ್ ಎಂಟ್ರಿ. ಈಗ ನಾನು ಮಾಡಿರುವಂಥ ಆಪ್ಷನ್ ಎಂಟ್ರಿ ಯಾವುದಕ್ಕೆ, ನನಗೆ ಕಾಲೇಜು ಟಾಪ್ ರೆಪ್ಯುಟೇಟೆಡ್ ಕಾಲೇಜೇ ಬರಬೇಕು, ಬ್ರಾಂಚ್ ಯಾವುದಾದ್ರೂ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತಂದವಾಗ ನಿಮ್ಮ ಆಪ್ಷನ್ ಎಂಟ್ರಿ ಯಾವ ಥರ ಇರುತ್ತೆ ನೋಡಿ ಇಲ್ಲಿ. ನೋಡಿ ಈಗ ನನಗೆ ಇದು ಎಕ್ಸ್ಪೆಕ್ಟೆಡ್ ಕಾಲೇಜಸ್, ನನಗೆ ಆ್ಯಸ್ ಪರ್ ದ ಮೈ ರ್ಯಾಂಕ್ ನಾನು ಈ ಕಾಲೇಜುಗಳು ಸಿಗ್ಬೋದು, ಈ ಬ್ರಾಂಚಸ್ ಸಿಗ್ಬೋದು, ಇನ್ಕ್ಲೂಡಿಂಗ್ ಬ್ರಾಂಚಸ್ ಸಹ ಮೆನ್ಷನ್ ಮಾಡಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಕಂಪ್ಲೀಟಾಗಿ ಈಗ JSS ಅಲ್ಲಿ CS ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಸೊ ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಮೆಕ್ಯಾನಿಕಲ್, ಸಿವಿಲ್, ಸೊ ಇವೆಲ್ಲ ನನಗೆ ಸಿಗಬಹುದಾದಂಥ ಬ್ರಾಂಚಸ್ಸು ಈ ಕಾಲೇಜಿನಲ್ಲಿ.
ಇದೇ ಥರದ ಕಾಲೇಜುಗಳನ್ನು ಕಂಪ್ಲೀಟಾಗಿ ನಾನು ಲಿಸ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಪಿ ಎಸ್ ಯೂನಿವರ್ಸಿಟಿನಲ್ಲಿ ನನಗೆ ಈ ಕಾಲೇಜಸ್ ಸಿಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ ಸಿಗ್ಬೋದು, ದಯಾನಂದ ಸಾಗರಲ್ಲಿ ಇದು ಸಿಗ್ಬೋದು, ಬಿ ಎಮ್ ಎಸ್ ಕಾಲೇಜಲ್ಲಿ ಈ ಬ್ರಾಂಚಸ್ ಸಿಗ್ಬೋದು. ಇದು ಆ್ಯಸ್ ಪರ್ ದ ಎಕ್ಸ್ಪೆಕ್ಟೆಡ್ ರ್ಯಾಂಕ್ಗೆ ಸಿಗ್ಬೋದಾದಂಥ ಬ್ರಾಂಚಸ್ ಮತ್ತು ಕಾಲೇಜಸ್ ನನಗೆ ಟಾಪ್ ರೆಪ್ಯುಟೇಟೆಡ್. ನೋಡಿ ಆಗಲೇ ಬಿ ಎಮ್ ಎಸ್ಸು ಪಿ ಎಸ್ ಯೂನಿವರ್ಸಿಟಿ ಇರಲೇ ಇರಲಿಲ್ಲ, ಅದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟಾಪ್ ರೆಪ್ಯುಟೇಟೆಡ್. ಬಟ್ ಇಲ್ಲಿ ಯಾಕೆ ಬಂತು, ಇಲ್ಲಿ ಪಿ ಎಸ್ ಯಾಕೆ ಬಂತು ಅಂತಂದರೆ, ನಾನು ಇಲ್ಲಿ ಬೇರೆ ಬ್ರಾಂಚಿನ ತೊಗೊಂಡಾಗ, ಈಗಾಗಲೇ ಕಂಪ್ಯೂಟರ್ ಸೈನ್ಸ್ ತೊಗೊಂಡಾಗ ಅದು ಸಿಗಲ್ಲ, ಬಟ್ ಬೇರೆ ಬ್ರಾಂಚಸ್ ಹಾಕ್ಕೊಂಡಾಗ ಸಿಗುತ್ತೆ, ಅದು ಸಿಗೋ ಪ್ರಾಬಬಿಲಿಟಿ ಇದೆ. ಸೊ ಹಾಗಾಗಿರೋದ್ರಿಂದ ನಾನು ಯಾವ ರೀತಿಯಾಗಿ ಇದಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ತೀನಿ ಅಂತಂದರೆ ನೋಡಬೇಕು. ನೋಡಿ ಇಲ್ಲಿ ಆಗಲೇ ನೋಡಿ, ಫಸ್ಟ್ ಆದರೆ ಏನು ಮಾಡಿದ್ದೆ ನಾನು, ಆರ್ ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾತ್ರನೇ ಎಂಟ್ರಿ ಮಾಡ್ಕೊಂಡಿದ್ದೆ. ಯಾಕೆ ಹೇಳಿ, ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗೇ ಮಾಡಬೇಕು, ಅದಕ್ಕೆ ಆರ್ ವಿ ಎಂಟ್ರಿ ಮಾಡಿಕೊಂಡೆ. ನೆಕ್ಸ್ಟು ಆರ್ ವಿ ಬೇರೆ ಯಾವ ಬ್ರಾಂಚಸ್ ಮೆನ್ಷನ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಹೋಗ್ತಾ 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 ನಾನು ಏನು ಮಾಡಿದೆ, ಕಾಲೇಜುಗಳನ್ನು ಚೇಂಜ್ ಮಾಡ್ಕೊಂಡೋದೆ. ಈಗ ನನ್ನ ಪ್ರಿಫರೆನ್ಸು ಬ್ರಾಂಚ್ ಅಲ್ಲ, ನನ್ನ ಪ್ರಿಫರೆನ್ಸ್ ಬಂದು ಕಾಲೇಜು. ಹಾಗಾಗಿರೋದ್ರಿಂದ ನೋಡಿ, ಫಸ್ಟ್ ಫುಲ್ ಎಲ್ಲ ಏನು ಮಾಡ್ಕೊಂಡಿದ್ದೀನಿ, ಆರ್ ವಿ ಕಾಲೇಜಲ್ಲಿರೋ ಎಲ್ಲ ಬ್ರಾಂಚಸನ್ನೇ ಎಂಟ್ರಿ ಮಾಡ್ಕೊಬಿಟ್ಟಿದ್ದೀನಿ. ಅಂದರೆ ಎಲ್ಲ ಬ್ರಾಂಚಸ್ ಅಂತಂದರೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಬ್ರಾಂಚ್ಗಳನ್ನ ಎಂಟ್ರಿ, ನಾನು ಎಲ್ಲ ಅಂದರೆ ಎಲ್ಲ ಎಂಟ್ರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಗೆ ಯಾವ್ದಾವ್ದು ಇಂಟ್ರೆಸ್ಟ್ ಇರುತ್ತೋ ಬ್ರಾಂಚಸ್ಸು, ಮ್ಯಾಕ್ಸಿಮಮ್ ಬ್ರಾಂಚಸ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ನೋಡಿ, ಆರ್ಕಿಟೆಕ್ಚರ್ ಆರ್ ವಿ ಕಾಲೇಜಲ್ಲಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸೊ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಇ ಸಿ, ಈ ಟ್ರಿಪಲ್ ಇ, ಏರೋಸ್ಪೇಸ್ ಇಂಜಿನಿಯರಿಂಗ್, ನೋಡಿ ಈ ಥರ ಎಂಟ್ರಿ ಮಾಡ್ಕೊಬಿಟ್ಟಿದ್ದೀನಿ ನಾನು. ಇವಾಗ ಏನಾಗುತ್ತೆ, ನನ್ನ ಪ್ರಾಬಬಿಲಿಟಿ ಈ ಕಾಲೇಜು ಸಿಗುವಂಥ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಹೇಳಿ, ಈಗ ಸಿ ಎಸ್ ಸಿಗದೆ ಹೋಗ್ಬೋದು, ಮೇ ಬಿ ಬೇರೆ ಬ್ರಾಂಚ್ಗಳಿಗೆ ಕಟ್ ಆಫ್ ಕಡಿಮೆ ಇರ್ಬೋದು. ಆ ಪ್ರಾಬಬಿಲಿಟಿ ಏನಾಗುತ್ತೆ ನನಗೆ, ಇಲ್ಲ ಆರ್ ವಿ ಕಾಲೇಜು, ಈಗ ನನಗಿರೋ ರ್ಯಾಂಕ್ಗೆ ಆರ್ ವಿ ಕಾಲೇಜು ಅಥವಾ ನೆಕ್ಸ್ಟ್ ಇನ್ನೊಂದು ಕಾಲೇಜಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಆರ್ ವಿ ಕಾಲೇಜಲ್ಲೇ ನೋಡಿ, ಏರೋಸ್ಪೇಸ್ ಇಂಜಿನಿಯರಿಂಗ್ ಅವರು ಇಷ್ಟು 8 ಏನು ಎಂಟ್ರಿ ಮಾಡ್ಕೊಂಡಿದ್ದೀನಿ, ಅದು ಸಿಗುವಂಥ ಪ್ರಾಬಬಿಲಿಟಿ ಕಡಿಮೆ ಇರಬಹುದು. ಬಟ್ ನೆಕ್ಸ್ಟ್ ನೋಡಿ, ಆರ್ ವಿ ಕಾಲೇಜಲ್ಲಿ ಬಿ ಇನ್ ಬಯೋಟೆಕ್ನಾಲಜಿ ಸಿಗುವಂಥ ಚಾನ್ಸ್ ಇರುತ್ತೆ 5000 ರ್ಯಾಂಕಿಂಗ್ಗೆ ನನಗೆ. ಆಗ ನಾನು ಆರ್ ವಿ ಕಾಲೇಜಿಗೆ ಹೋಗ್ಬೋದು. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಗುವಂಥ ಚಾನ್ಸಸ್ ಇರುತ್ತೆ, ಅದು ಆ ಬ್ರಾಂಚ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೊಂಡ್ರೆ ನನಗೆ ಆರ್ ವಿ ಕಾಲೇಜ್ ಸಿಗಬಹುದು. ನೋಡಿ ಆಗಲೇ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತೊಗೊಂಡಾಗ ಸಿಗಲಿಲ್ಲ, ಬಟ್ ಈಗ ಇಲ್ಲಿ ಮೆಕ್ಯಾನಿಕಲ್ ತೊಗೊಳ್ಳೋದ್ರಿಂದ ಸಿಗೋ ಚಾನ್ಸಸ್ ಇರುತ್ತೆ. ಆಗ ನನಗೆ ಕಾಲೇಜು ಆರ್ ವಿ ಕಾಲೇಜು ಸಿಗುತ್ತೆ. ನೋಡಿ, ಈಗ ನನಗೆ ಕಾಲೇಜ್ ಬೇಕಾ ಬ್ರಾಂಚ್ ಬೇಕಾ, ಸೊ ಎರಡನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಅದ್ರ ಬೇಸಿಸ್ ಮೇಲೆ ನೀವೇನು ಮಾಡ್ಕೋಬೇಕು, ನೋಡಿ ಈ ರೀತಿಯಾಗಿ ಆಪ್ಷನ್ ಎಂಟ್ರಿಯನ್ನು ನೋಡಿ. ಆಗಲೇ ಆರ್ ವಿ ಕಾಲೇಜಲ್ಲಿ ಬರ್ತಾನೆ ಇರಲಿಲ್ಲ, ನಂಗೆ ಸಿಗ್ತಾನೆ ಇರಲಿಲ್ಲ, ಬಟ್ ನಾನು ಈ ಬ್ರ್ಯಾಂಚನ್ನು ಕಾಂಪ್ರಮೈಸ್ ಆಗಿದ್ದರಿಂದ ಈಗ ನೋಡಿ ಕಂಪ್ಲೀಟಾಗಿ ನನಗೆ ಸಿಗುವಂಥ ಚಾನ್ಸಸ್ ಬರುತ್ತೆ. ಈ ರೀತಿಯಾಗಿ ಯೋಚನೆ ಮಾಡ್ಕೊಳ್ಳಿ. ನೀವು ಎಲ್ಲ ಕಾಲೇಜುಗಳಿಗೆ ನೋಡ್ಬೋದು ಈ ಥರ ನಾನು ಕಂಪ್ಲೀಟಾಗಿ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡಿದ್ದೀನಿ ಅಂತ. ಸೊ ಇಲ್ಲ, ನನಗೆ ಆರ್ ವಿ ಕಾಲೇಜು ಈಗ 5000 ರ್ಯಾಂಕಿಂಗಿಗೆ ಆರ್ ವಿ ಕಾಲೇಜು ಅಥವಾ 100% ಪಿ ಎಸ್ ಕಾಲೇಜಲ್ಲಿ ಒಂದು ಬ್ರಾಂಚು ಕಂಪ್ಲೀಟಾಗಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಕಾನ್ಫಿಡೆನ್ಸ್. ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು ನೀವು. ಟಾಪಿಂದ ಯಾವತ್ತಾಗ ಹೋಗಲಿ ನೀವು ಬ್ರಾಂಚ್ಗೆ ನೋಡ್ಬೋದು ಕಂಪ್ಲೀಟಾಗಿ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 39 ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ನೋಡಿ ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಳ್ಳಿ, ಒಂದು ರೆಫರೆನ್ಸ್ಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೋಡ್ಕೊಳ್ಳಿ. ಇದು 1 to 10 ಅರೇಂಜ್ಮೆಂಟ್ ಮಾಡ್ಕೊಂಡಿರೋದು ಆಪ್ಷನ್ ಎಂಟ್ರಿ. ಇದು 11 to 20 ಆಪ್ಷನ್ಸ್ ನಂಬರ್ಸು. ನೆಕ್ಸ್ಟ್ ಬಂದಿಲ್ಲಿ ನಿಮಗೆ 21 to 30, ನೆಕ್ಸ್ಟ್ ಇಲ್ಲಿ 31 to 39. ಜಸ್ಟ್ ಒಂದು 39 ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು ಇಲ್ಲಿ, ಸ್ಟಿಲ್ ನೀವು ಎಷ್ಟು ಬೇಕಾದರೂ ಹಾಕೋಬೋದು ಆಪ್ಷನ್ ಎಂಟ್ರಿಗಳಲ್ಲಿ. ಕೌಂಟ್ಲೆಸ್ ಅದು, ಆಯಿತಾ. ನೀವು ಎಷ್ಟು ಬೇಕಾದ್ರೂ, ನಿಮಗೆ 100 ಬೇಕಾ, 100, 200, 1000, 500 ಎಷ್ಟು ಬೇಕೋ ಆಪ್ಷನ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಬಟ್ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿಯನ್ನು ಈ ರೀತಿಯಾಗಿ ಫಸ್ಟ್ ಒಂದು ಶೀಟನ್ನು ತಗೊಂಡು ಎಲ್ಲ ನೀಟಾಗಿ ನೀವು ಬರೆದಿಟ್ಕೊಳ್ಳಿ ಎಲ್ಲನೂ. ಇಲ್ಲ ಒಂದು ಸಿಸ್ಟಮಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ ಕಂಪ್ಲೀಟಾಗಿ. ನೀವು ಅರೇಂಜ್ ಮಾಡಿ ಇಟ್ಕೋಬೇಕು ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವೆಲ್ಲನೂ. ಅದಾದಮೇಲೆ ಇವೆಲ್ಲ ಈ ರೀತಿಯಾಗಿ ನೀವು ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ಈಗ ನಿಮಗೊಂದು ರೆಫರೆನ್ಸ್ ಕೊಟ್ಟಿದ್ದೀನಿ ನಾನು, ನಿಮಗೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸ್ಟಿಲ್ ನಿಮಗಿನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಥ್ಯಾಂಕ್ ಯು ಆಲ್. ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಶೇರ್ ಇಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಆಲ್.